ನಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಯಾರು ಸಂವಿಧಾನವನ್ನು ಗೌರವಿಸುತ್ತಾರೋ ಅವರಿಗೆ ಜೈಕಾರ ಹಾಕುವುದರ ಜೊತೆಗೆ ಅವರನ್ನು ತಲೆಯ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತೇವೆ ಎಂದು ಮುಖಂಡರಾದ ಮಲ್ಲಿಕಾರ್ಜುನ ಬೊಮ್ಮನಹಳ್ಳಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ತಾಪುರ ಪಟ್ಟಣದ ಬುದ್ಧ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಮೊನ್ನೆ ಸಂವಿಧಾನ ಸಂರಕ್ಷಣಾ ಕಾರ್ಯಕ್ರಮದ ಅಂಗವಾಗಿ ಭೀಮನಡೆ ಜಾಥಾ ಕಾರ್ಯಕ್ರಮದಲ್ಲಿ ಸರ್ವಧರ್ಮದವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದನ್ನು ಬಿಜೆಪಿಯವರಿಗೆ ಅರಗಿಸಲು ಆಗದೆ ಭೀಮನಡೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಜೈಕಾರ ಹಾಕದೆ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜೈಕಾರ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನಾವು ಸಂವಿಧಾನವನ್ನು ಯಾರು ಗೌರವಿಸುತ್ತಾರೋ ಮತ್ತು ಯಾರು ಸಂವಿಧಾನದ ಪರವಾಗಿರುತ್ತಾರೋ ಅವರಿಗೆ ಜೈಕಾರ ಹಾಕುವುದರ ಜೊತೆಗೆ ಅವರನ್ನು ತಲೆಯ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತೇವೆ. ಇದರಲ್ಲಿ ನಾವೇನು ಬಿಜೆಪಿಗರಿಗೆ ಮತ್ತು RSSನವರಿಗೆ ಧಿಕ್ಕಾರ ಕೂಗಿಲ್ಲ. ಹೀಗಿರುವಾಗ ಬಿಜೆಪಿಯವರು ಈ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಸರ್ವಾಗ ಎಲ್ಲ ನಮ್ಮ ಸಮಾಜದ ಎಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದನ್ನು ಸಹಿಸ್ಕೊಳ್ಳಾರ್ದೆ, ಬಿಜೆಪಿಯವರಿಗೆ ಸಹಿಸ್ಕೊಳ್ಳಾರ್ದೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಗಿದ್ರು ಅಂತ ಹೇಳ್ತಾರೆ. ಸಂವಿಧಾನ ಪರವಾಗಿ ಯಾರು ಇರ್ತಾರ ಅವ್ರ ಹೆಸರನ್ನ ಕೂಗೇ ಕೂಗ್ತೀವಿ. ಸಂವಿಧಾನ ಪರವಾಗಿ ಇರುತ್ತೆ ಅವ್ರಿಗೆ ತಲೆ ಮೇಲೆ ತಗೊಂಡು ತಿರುಗಾಡ್ತೀವಿ. ನಾವು ಕೂಗೋದು ಅಷ್ಟೇ ಅಲ್ಲ, ನಾವು ಯಾರು ವಿರುದ್ಧ ಕೂಗಿಲ್ಲ. ನಾವು ಬಿಜೆಪಿ ವಿರುದ್ಧ ಕೂಗಿಲ್ಲ, ನಾವು RSS ವಿರುದ್ಧ ಕೂಗಿಲ್ಲ, ಯಾರು ವಿರುದ್ಧ ಕೂಗಿಲ್ಲ. ನಾವು ಅದಕ್ಕೆ ಅದೊಂದು ದೊಡ್ಡದು ಮಾಡಿ ಕೇಸಿ ರಾಜಕೀಯ ಮಾಡತಕ್ಕಂಥದ್ದು ಅದು ಅಲ್ಲ, ತಪ್ಪಾಗ್ತದ. ಯಾಕಂತಂದ್ರೆ ಎಲ್ಲ ಸರ್ವ ಸಮಾಜದ ಜನ ಕಲ್ತಾಗ ಬಿಜೆಪಿ ಒಂದು ಭಯ ಹುಟ್ಟಿತು, ಹತಾಶ ಭಾವನೆಯಿಂದ ಇವತ್ತೇನಪ್ಪ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಲತ್ತಾರ. ಅವ್ರಿಗೆ ಯಾವುದೇ ದಾರಿ ಇಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ನಾವೆಲ್ಲರೂ ಇವತ್ತೇ ಅಲ್ಲ ಯಾವತ್ತೂ ನಾವು ಒಂದಾಗಿ ಇರ್ತೀವಿ. ಈ ಒಂದು ಸಂವಿಧಾನ ಸಂರಕ್ಷಣಾ ದಿನಾಚರಣೆ ಪ್ರತಿ ವರ್ಷನೂ ಮಾಡ್ತೀವಿ ಅಂತೇಳಿ ನಾ ಈ ವೇದಿಕೆ ಮುಖಾಂತರ ಹೇಳಕ್ಕೆ